ರಾಜಕೀಯದಲ್ಲಿ ಧರ್ಮಸ್ಥಳ ವಿಚಾರ ಈಗಾಗಲೇ ದೊಡ್ಡ ಮಟ್ಟಿಗೆ ಚರ್ಚೆ ನಡೀತಾ ಇದೆ. ಇದರ ಜೊತೆಗೆ ಬಿಜೆಪಿಯವರು ನೇರವಾಗಿ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳ್ತಾ ಇದ್ರು. ಈಗ ಬಿಜೆಪಿಯ ನಾಯಕ ಜನಾರ್ದನ್ ರೆಡ್ಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನ ಸಂಸದರಾಗಿರುವಂಥ ಸಸಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ನಿನ್ನೆ ಮಾಡಿದರು. ಇನ್ನು TV9 ಸಸಿಕಾಂತ್ ಸೆಂಥಿಲ್ ಅವ್ರ ಜೊತೆ ಕೂಡ ಮಾತನಾಡ್ತು. ರೆಡ್ಡಿಯವರ ಮಾತಿಗೆ ಅಥವಾ ರೆಡ್ಡಿಯವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಪಡಿತು. ಈ ಒಂದು ಸಂದರ್ಭದಲ್ಲಿ ಸಸಿಕಾಂತ್ ಹೇಳಿದ್ದು ರೆಡ್ಡಿ ಸುಮ್ಮನೆ ಊಹಾಪೋಹಕ್ಕೆ ಮಾತನಾಡ್ತಿದ್ದಾರೆ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅನ್ನುವಂಥ ಕೌಂಟರ್ ಆರೋಪವನ್ನು ಕೂಡ ಮಾಡಿದ್ದಾರೆ. ಆದರೆ ಇವತ್ತು ರೆಡ್ಡಿ ಮತ್ತು TV9 ಜೊತೆಗೆ ಮಾತನಾಡಿದ್ದಾರೆ. TV9 ಜೊತೆಗೆ ಮಾತನಾಡ್ತಾ ಸಸಿಕಾಂತ್ ಸೆಂಥಿಲ್ಗೆ ಸವಾಲನ್ನು ಹಾಕಿದ್ದಾರೆ. ನಾನು ಹೇಳೋದು ಸತ್ಯ, ಸುಮ್ಮನೆ ನಿರಾಧಾರವಾಗಿ ಯಾವುದೇ ನಂಬಲರ್ಹ ಮೂಲಗಳ ಮಾಹಿತಿ ಇಲ್ಲದೆ ನಾನು ಹೇಳ್ತಾ ಇಲ್ಲ. CBI ಅಥವಾ NIA ತನಿಖೆ ಆದರೆ ಸಸಿಕಾಂತ್ ಸೆಂಥಿಲ್ ಬುಡಕ್ಕೆ ಬರುತ್ತೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾದರೆ ಈ ಪೊಲಿಟಿಕಲಿ ಆಗ್ತಾ ಇರುವಂಥ ದೊಡ್ಡ ಬೆಳವಣಿಗೆ ಏನಾಗ್ತಾ ಇದೆ ನೋಡೋಣ ಬನ್ನಿ ಸ್ಪೆಷಲ್ ಸ್ಟೋರಿ ಇನ್ಸೈಡ್ ಸುದ್ದಿಯಲ್ಲಿ. ಖಂಡಿತವಾಗ್ಲೂ ಕೂಡ ಈ ಶಶಿಕಾಂತ್ ಸೆಂಥಿಲ್ ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಹೊರಗಡೆ ಬರುತ್ತೆ. 100% ಬೇಸ್ಲೆಸ್, ಕಂಪ್ಲೀಟ್ಲಿ ಕಟ್ಟಕತೆ ಅಂತ ಹೇಳ್ತಾರಲ್ಲ ಅಷ್ಟೇ. ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಅದು ಯಾವುದೇ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ಹೇಳಿ ಆ ಧೈರ್ಯದ ಮಾತು ಅವರು ಮಾಧ್ಯಮಗಳ ಮುಂದೆ ಹೇಳಿದವರು. ಕೊನೆಗೆ ನಾವು ರೆಡ್ಡಿಗೆ ಭೇಟಿಯಾಗಿರೋದು ನಾನು ಬಳ್ಳಾರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಾಗ. ಶಶಿಕಾಂತ್ ಸೆಂಥಿಲ್ ಅನ್ನುವಂತ ವ್ಯಕ್ತಿ ಮುಖ ಕೂಡ ನಾನು ನೇರವಾಗಿ ಯಾವತ್ತೂ ಕೂಡ ನೋಡಿಲ್ಲ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆರೋಪ ರಾಜ್ಯ ರಾಜಕಾರಣದಲ್ಲಿ ಗಿರಕಿ ಹೊಡೆಯುತ್ತಲೇ ಇದೆ. DCM DK ಶಿವಕುಮಾರ್ ಅವರಿಂದ ಹಿಡಿದು ಬಿಜೆಪಿ ನಾಯಕರವರೆಗೆ ಇದೇ ಮಾತನ್ನ ಪುನರುಚ್ಚರಿಸುತ್ತಿದ್ದಾರೆ. ಆದರೆ ಈ ಷಡ್ಯಂತ್ರದ ಆರೋಪಕ್ಕೆ ಒಬ್ಬರ ಹೆಸರು ಕೊಟ್ಟಿದ್ದು ಮಾತ್ರ ಶಾಸಕ ಜನಾರ್ದನ ರೆಡ್ಡಿ. ಇವ್ರ ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಶಶಿಕಾಂತ್ ಸೆಂಥಿಲ್ ಅನ್ನುವಂತ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಸೆಂಥಿಲ್ ಕೈವಾಡ. ಕಾಂಗ್ರೆಸ್ ಸಂಸದನ ವಿರುದ್ಧ ಜನಾರ್ದನ ರೆಡ್ಡಿ ಆರೋಪ. ಸಸಿಕಾಂತ್ ಸೆಂಥಿಲ್ ದಕ್ಷಿಣ ಕನ್ನಡದ ಮಾಜಿ ಜಿಲ್ಲಾಧಿಕಾರಿ, ಸದ್ಯ ತಮಿಳುನಾಡಿನ ಕಾಂಗ್ರೆಸ್ ಸಂಸದ. ಇವರ ಹೆಸರನ್ನೇ ಶಾಸಕ ಜನಾರ್ದನ್ ರೆಡ್ಡಿ ಷಡ್ಯಂತ್ರದ ಆರೋಪಕ್ಕೆ ತಳುಕು ಹಾಕಿದ್ದಾರೆ. ಮಾಸ್ಕ್ ಮ್ಯಾನ್ ಕೈಗೆ ಬುರುಡೆ ಕೊಟ್ಟಿದ್ದೆ ಸೆಂಥಿಲ್ ಅಂತ ಹೇಳಿರೋ ಮಾತನ್ನ ರೆಡ್ಡಿ ಇವತ್ತು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಶಶಿಕಾಂತ್ ಸೆಂಥಿಲ್ನ 100ಕ್ಕೆ 100 ದೊಡ್ಡ ಮಟ್ಟದ ವಿಚಾರಣೆಗೆ ಒಳಪಡಿಸಿದ್ರೆ ಮಾತ್ರ ಈ ಒಂದು ಷಡ್ಯಂತ್ರ ಏನು ಸನ್ಮಾನ್ಯ DK ಶಿವಕುಮಾರ್ ಅವರು ಏನು ಷಡ್ಯಂತ್ರ ಅಂತ ಹೇಳಿದ್ದಾರೆ, ನಾವು ಇವತ್ತು ಭಾರತೀಯ ಜನತಾ ಪಕ್ಷದವರು ಷಡ್ಯಂತ್ರ ಅಂತ ನಾವು ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಈ ಶಶಿಕಾಂತ್ ಸೆಂಥಿಲ್ ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಹೊರಗಡೆ ಬರುತ್ತೆ. ಅದಕ್ಕೆ ಅವರು ಸಿದ್ಧರಾಗಬೇಕು. ರೆಡ್ಡಿಯದ್ದು ಕಟ್ಟುಕತೆ ಎಂದ ಸಸಿಕಾಂತ್ ಸೆಂಥಿಲ್. ಆದ್ರೆ ಜನಾರ್ದನ್ ರೆಡ್ಡಿ ಮಾಡ್ತಿರೋ ಈ ಆರೋಪವನ್ನ ಸಸಿಕಾಂತ್ ಸೆಂಥಿಲ್ ತಳ್ಳಿ ಹಾಕಿದ್ದಾರೆ. TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರೋ ಸೆಂಥಿಲ್ ರೆಡ್ಡಿ ಮಾಡ್ತಿರೋ ಆರೋಪ ಕಟ್ಟುಕತೆ, ಗಡ್ಡಿ ಮುರಿದಂತೆ ಹೇಳಿದ್ದಾರೆ. ಸರ್ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ರೆಡ್ಡಿ ಆರೋಪ ಮಾಡೋದು ಇದು ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ ಇಂತ ವಿಷಯಗಳು ಕೇಳುವಾಗ. 100% ಬೇಸ್ಲೆಸ್, ರೂಮರ್ಸ್. ಬೇಸ್ಲೆಸ್ ಕೂಡ ಹೇಳಲ್ಲ, ರೂಮರ್, ಕಂಪ್ಲೀಟ್ಲಿ ಕಟ್ಟುಕತೆ ಅಂತ ಹೇಳ್ತಾರಲ್ಲ ಅಷ್ಟೇ. ಹೀಗೆ ಧರ್ಮಸ್ಥಳಕ್ಕೂ ನಮಗೂ ಸಂಬಂಧ ಇದೆ ಎಂಬ ಮಾತನ್ನ ಸೆಂಥಿಲ್ ಅಲ್ಲಗಳೆದ್ರು. ಈ ಬಗ್ಗೆ TV9 ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ ಮಾತನಾಡಿಸಿತು. ಈ ವೇಳೆ ಸೆಂಥಿಲ್ಗೆ ಸವಾಲ್ ಹಾಕಿದ ರೆಡ್ಡಿ ತನಿಖೆ ಎದುರಿಸಲಿ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಊಹಾಪೋಹ. ನಾನು ಹೇಳ್ತಾ ಇರೋದು ಇವತ್ತು ಅವರು ಯಾವ ತಪ್ಪು ಮಾಡಿಲ್ಲ ಅಂತಂದ್ರೆ, ಇವತ್ತು ನಾನೇನು ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟು ಅಥವಾ CBI NIA ಒಂದು ಇನ್ವೆಸ್ಟಿಗೇಷನ್ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಇಲ್ಲ ಅಂತ ತಪ್ಪಿಸ್ಕೊಳ್ಳೋದು ಬೇಡ. ಇನ್ವೆಸ್ಟಿಗೇಷನ್ ನಾನು ಸಿದ್ಧನಾಗಿದ್ದೀನಿ. ಅದು ಯಾವುದೇ ಇನ್ವೆಸ್ಟಿಗೇಷನ್ ಆಗಲಿ ಅಂತೇಳಿ ಆ ಧೈರ್ಯದ ಮಾತು ಅವರು ಮಾಧ್ಯಮಗಳ ಮುಂದೆ ಹೇಳಿ. ಅವರು ಜನಾರ್ದನ್ ರೆಡ್ಡಿಗೂ ಸೆಂಥಿಲ್ಗೂ ವೈಯಕ್ತಿಕ ದ್ವೇಷವಿರೋ ಕಿಚ್ಚು ಹೊತ್ತಿಸಿದೆ. ಈ ಬಗ್ಗೆ ಖುದ್ದು ಸೆಂಥಿಲ್ TV9 ಬಳಿ ಹೇಳಿಕೊಂಡಿದ್ದು, ರೆಡ್ಡಿ ಬಂಧನದ ಸಮಯದಲ್ಲಿ ನಾನು ಬಳ್ಳಾರಿಯಲ್ಲಿ ಉಪಾಯುಕ್ತನಾಗಿದ್ದೆ, ಇದೇ ಸೇಡಿಗೆ ಆರೋಪ ಮಾಡ್ತಿರಬಹುದು ಎಂದಿದ್ದಾರೆ. ಕೊನೆಗೆ ನಾವು ರೆಡ್ಡಿಗೆ ಭೇಟಿಯಾಗಿರುವುದು ನಾನು ಬಳ್ಳಾರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಾಗ. ಅವಾಗ ಅವರು ಅರೆಸ್ಟ್ ಮಾಡ್ತಿರೋದು, ಅವರು ಕರ್ನಾಟಕದ ಗಣಿಯಲ್ಲಿ ಮಾಡಿರುವ ಎಲ್ಲ ಆರೋಪಗಳು ತೆಗೆದಿರೋದ್ರಲ್ಲಿ ನನಗೆ ಪಾತ್ರ ಇದೆ. ಬಹುಶಃ ಅದು ಮನಸ್ಸಲ್ಲಿ ಇಟ್ಕೊಂಡು ಅವರು ಮಾತಾಡ್ಬೋದು ಅಂತ ನಾನು. ಸೆಂಥಿಲ್ ಹೀಗೆ ಹೇಳ್ತಿದ್ರೆ ರೆಡ್ಡಿ ಮಾತ್ರ ಅವನು ಯಾರೋ ನನಗೆ ಗೊತ್ತೇ ಇಲ್ಲ ಅಂತಿದ್ದಾರೆ. ಅವನ ಮುಖಾನೂ ನೋಡಿಲ್ಲ ಎಂದಿದ್ದಾರೆ.
ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ವ್ಯಕ್ತಿ ಮುಖ ಕೂಡ ನಾನು ನೇರವಾಗಿ ಯಾವತ್ತೂ ಕೂಡ ನೋಡಿಲ್ಲ. ಒಬ್ಬ ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಾಗಲಿ ಕೂಡ ನನ್ನ ಬಂಧನ ಆಗೋ ದಿವಸದವರೆಗೂ ಕೂಡ ಆ ಶಶಿಕಾಂತ್ ಸೆಂಥಿಲ್ ಅನ್ನೋವನು ಬಳ್ಳಾರಿಯಲ್ಲಿ ಕೆಲಸ ಮಾಡಿಲ್ಲ. ವೈಯಕ್ತಿಕವಾಗಿ ಆಫ್ಟರ್ ಒಬ್ಬ AC ಆಗಿ ಕೆಲಸ ಮಾಡಿದ್ದವನು ನನಗೆ ಅವನಿಗೇನು ಸಂಬಂಧ ಇರುತ್ತೆ ವೈಯಕ್ತಿಕವಾಗಿ. ಇಷ್ಟು ಮಾತ್ರವಲ್ಲ, ಕಾನೂನಿನ ಹೋರಾಟದ ಮೂಲಕ ಷಡ್ಯಂತ್ರ ಬಯಲಿಗೆಳೆಯುತ್ತೇನೆ ಅಂತ ರೆಡ್ಡಿ ಗುಟುರು ಹಾಕಿದ್ದಾರೆ. ಕಾನೂನಾತ್ಮಕವಾಗಿ ಇವತ್ತು ಹೈಕೋರ್ಟು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿ ಈ ಷಡ್ಯಂತ್ರವನ್ನು ಹೊರಗಡೆ ತಗೊಂಡು ಬಂದು ಜಗತ್ತಿಗೆ ತೋರಿಸೋದ್ರ ಮೂಲಕ ಈ ಹಿಂದೂ ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿ ಇನ್ನು ಮುಂದೆ ದಾಳಿಗಳು ಆಗದೇ ಇರುವಂಥ ಒಂದು ರೀತಿಯಲ್ಲಿ ನಾನು ಹೋರಾಟ ಮಾಡ್ತೇನೆ. ಇನ್ನು ಧರ್ಮಸ್ಥಳ ಅಪಪ್ರಚಾರಕ್ಕೆ ಯೂಟ್ಯೂಬರ್ಗಳಿಗೆ ವಿದೇಶದಿಂದ ಹಣ ಬಂದಿರೋ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಗೃಹ ಸಚಿವ ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರ ಬರೆದಿದ್ದಾರೆ. ದೇಗುಲದ ಪಾವಿತ್ರ್ಯತೆ ಉಳಿಸುವಂತೆ ಮನವಿ ಮಾಡಿದ್ದಾರೆ. ಆ ದೇವಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಇಡೀ ಹಿಂದೂ ಧರ್ಮ ಒಟ್ಟಾಗಿರುತ್ತೆ, ಭಾರತೀಯ ಜನತಾ ಪಕ್ಷ ಬೆಂಬಲ ಕೊಡುತ್ತೆ ಮತ್ತು ಅದರಲ್ಲಿ ಯೂಟ್ಯೂಬರ್ಸ್ಗಳು ಏನಾದರೂ ಅನಾಹುತಗಳನ್ನು ಮಾಡಿದ್ರು ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಧರ್ಮಸ್ಥಳದ ಸುತ್ತ ರಾಜಕೀಯ ಚದುರಂಗದಾಟ ನಡೀತಿದೆ. ಶಾಸಕ ಜನಾರ್ದನ್ ರೆಡ್ಡಿ ಸೆಂಥಿಲ್ ಹೆಸರಿನ ದಾಳ ಉರುಳಿಸುವ ಮೂಲಕ ಆಟಕ್ಕೆ ರಂಗು ತಂದಿದ್ದಾರೆ. ಕೈಪಡೆಗೆ ಕುತ್ತು ತರಲು ತಂತ್ರ ಹೆಣೆದಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ತಮಗೂ ಇದಕ್ಕೂ ಸಂಬಂಧವಿಲ್ಲ ಅಂತಿದ್ದಾರೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.